ನೋಡೋಣ ಅವ್ರು ಏನಾದ್ರೂ ಸ್ಪಷ್ಟೀಕರಣ ಇದ್ರ ಬಗ್ಗೆ ಕೊಡ್ತಾರಾ ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗ ಸ್ಕ್ರೀನಿಂಗ್ ಕಮಿಟಿ ಅಂತ ಒಂದಿದೆ, ಅವ್ರು ಟಿಕೆಟ್ ಫೈನಲ್ ಮಾಡೋದು, ಬಿ ಫಾರ್ಮ್ ಗಳನ್ನ ಕೊಡೋದು. ಈಗ ಅರ್ಜಿ ನೋಡೋದಾದ್ರೆ ನಾವು ಒಂದೊಂದು ಕ್ಷೇತ್ರಕ್ಕೆ ಸಹಜವಾಗಿ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಾಗೆ ಬಂದಿದೆ, ಅರ್ಜಿ ಹಾಕಿದ್ದಾರೆ. ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಗೆ ಈಗ ಹೊಸ ರಗಳೆ ಶುರುವಾಗಿದೆ. ಏನ ರಗಳೆ? ಹಿರಿಯ ನಾಯಕರ ಲಿಸ್ಟ್ ಕೇಳಿ ಸ್ಕ್ರೀನಿಂಗ್ ಕಮಿಟಿಯೇ ಶಾಕ್ ಆಗಿದೆ. ತಾವು ಹೇಳದವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಮುಖ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ನಾಯಕರು ಹೇಳಿದವರಿಗೆ ಟಿಕೆಟ್ ಕೊಡದೇ ಇದ್ರೆ ಮತ್ತೆ ತಲೆನೋವು ಶುರುವಾಗ್ಬಿಡುತ್ತೆ. ತಮ್ಮವರಲ್ಲದ ಅಭ್ಯರ್ಥಿ ಪರ ಕೆಲಸ ಮಾಡೋದು ಡೌಟ್ ಆಗುತ್ತೆ. ಸೊ ಹಾಗಾಗಿ ಹೈಕಮಾಂಡ್ಗೆ ಈ ಪಟ್ಟಿಯನ್ನ ಕಳಿಸೋದಕ್ಕೆ ಸ್ಕ್ರೀನಿಂಗ್ ಕಮಿಟಿ ನಿರ್ಧಾರಕ್ಕೆ ಬಂದಿದೆ ಅಂತ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಪ್ರಮುಖ ನಾಯಕರೇ ಒಂದಿಷ್ಟು ಬೇಡಿಕೆಗಳನ್ನ ಲಿಸ್ಟ್ ಅನ್ನ ಇಟ್ಟಾಗ ಸಹಜವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಬಿಡೋಣ ಅಂತ ಅವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಕಳಿಸಿದ್ರು ಕೂಡ ಇಲ್ಲಿರುವಂತ ನಾಯಕರು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮುಂದಿನ ಬೆಳವಣಿಗೆ ಬಗ್ಗೆನೂ ಒಂದಿಷ್ಟು ಗಮನವನ್ನ ಹರಿಸಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ ನಾಯಕರು ಯಾರ್ಯಾರಿಗೆ ಅಂದ್ರೆ ಎಷ್ಟು ಜನಕ್ಕೆ ಕೊಡಬೇಕು ಟಿಕೆಟ್ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಈಗ? ಶರ್ಮಿತಾ ಶೆಟ್ಟಿ ಸ್ಕ್ರೀನಿಂಗ್ ಕಮಿಟಿ 3 ದಿನ ರಾಜ್ಯದಲ್ಲಿ ಯಾವೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನ ತಯಾರು ಮಾಡುವ ಕೆಲಸದಲ್ಲಿ ನಿರತವಾಗಿತ್ತು. ಆದ್ರೆ ಸ್ಕ್ರೀನಿಂಗ್ ಕಮಿಟಿ ಕೂಡ ಒಂದು ಅತಿ ದೊಡ್ಡ ಶಾಕ್ ಎದುರಾಯ್ತು. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಬಹುತೇಕರು ಕೂಡ ಕೋಟಾಗಳಿದ್ವು. ಅಲ್ಲಿ ಸಿದ್ದರಾಮಯ್ಯ ಕೋಟ, ಮಲ್ಲಿಕಾರ್ಜುನ ಖರ್ಗೆ ಕೋಟ, ಡಿ ಕೆ ಶಿವಕುಮಾರ್ ಕೋಟ, ಎಂ ಬಿ ಪಾಟೀಲ್ ಕೋಟ, ಡಾಕ್ಟರ್ ಜಿ ಪರಮೇಶ್ವರ್ ಕೋಟ ಸೇರಿದಂತೆ ಅನೇಕ ಹಿರಿಯ ನಾಯಕರ ಕೋಟಗಳಿದ್ವು. ಅಂದ್ರೆ ಅವರವರ ಫಾಲೋವರ್ಸ್ ಗೆ, ಅವರ ಆಪ್ತರುಗಳಿಗೆ, ಕೆಲವರಿಗೆ ಅವರವರ ಚೇಲಗಳಿಗೆ ಟಿಕೆಟ್ ಕೊಡಿಸುವ ಒಂದು ಕೋಟಾದಡಿ ಒಂದಷ್ಟು ಲೀಸ್ಟ್ ಗಳನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಟದಲ್ಲಿ 40 ಅಭ್ಯರ್ಥಿಗಳ ಹೆಸರಿತ್ತಂತೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಕೋಟದಲ್ಲಿ 40 ಜನರ ಹೆಸರಿತ್ತಂತೆ. ಇನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಒಂದು ಕೋಟ ಇದೆ ಅಂತ, ಆ ಕೋಟದಲ್ಲಿ ಕೂಡ 35ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರಿತ್ತಂತೆ. ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು 7 ಜನರ ಹೆಸರಿತ್ತು. ಮತ್ತೆ ಬಿ ಕೆ ಹರಿಪ್ರಸಾದ್ ಕೋಟ ಕೂಡ 3 ರಿಂದ 4 ಇತ್ತಂತೆ. ಒಟ್ಟಾರೆ ಈ ಕೋಟಗಳಿಂದ ಸ್ಕ್ರೀನಿಂಗ್ ಕಮಿಟಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಈಗ ಸಿದ್ದರಾಮಯ್ಯ ಏನ್ ಕೊಟ್ಟಿರ್ತಕ್ಕಂಥ ಲಿಸ್ಟ್ ನಲ್ಲಿ ಇರ್ತಕ್ಕಂಥ 40 ಜನರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಇಂಟಾಲರೆನ್ಸ್ ಮಾಡ್ತಾರೆ. ಅಂದ್ರೆ ಅವ್ರ ಪರವಾಗಿ ಅವರು ಸರಿಯಾಗಿ ಕ್ಯಾನ್ವಾಸ್ ಮಾಡಲ್ಲ ಅನ್ನೋದು ಒಂದು ಅವರ ಆತಂಕ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೋಟದಲ್ಲಿ ಏನಾದ್ರು ಕಡಿಮೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಕೂಡ ಬೇರೆಯವರ ಅಭ್ಯರ್ಥಿ ಆಗಿದ್ರೆ ಅವ್ರು ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಎದುರಾಗಿರುವಂತದ್ದು. ಇನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು ಮೀರಿ ಯಾರಿಗೂ ಕೂಡ ಟಿಕೆಟ್ ಕೊಡಂಗಿಲ್ಲ. ಅವ್ರದ್ದು ಕೂಡ 35 ಜನರ ಕೋಟ ಇತ್ತು. ಹಾಗಾಗಿ ಈ ಕೋಟಾದಿಂದ ಸ್ಕ್ರೀನಿಂಗ್ ಕಮಿಟಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಅಂತಿಮವಾಗಿ ಈ ಕೋಟಾ ಎಲ್ಲವನ್ನು ಇಟ್ಕೊಂಡು ಹೈಕಮಾಂಡ್ಗೆ ಏನು ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡಿರುವಂತದ್ದು. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೆ.ಸಿ. ವೇಣುಗೋಪಾಲ್ ಇವರಿಗೆ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತಿಮವಾಗಿ ಕೊಡಲಿದೆ. ಅಂತಿಮ ಕೊಟ್ಟ ನಂತರ ಈ ಕೋಟಾವನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಂತೆ. ಹಾಗಾಗಿ ಸ್ಕ್ರೀನಿಂಗ್ ಕಮಿಟಿಗೆ ಇದು ಈ ಕೋಟಾಗಳು ದೊಡ್ಡ ತಲೆನೋವಾಗಿರುವಂತ. ಯಾಕಂತ ಹೇಳಿದ್ರೆ ಈ ನಾಯಕರು ತಮ್ಮ ಪರವಾಗಿರ್ತಕ್ಕಂಥವ್ರಿಗೆ ಮತ್ತು ಒಂದಷ್ಟು ಜನ ತಮ್ಮ ಪರವಾಗಿದ್ದವರು ಗೆದ್ರೆ ಕೆಲವೊಂದ್ ಕಡೆ ಅಧಿಕಾರಕ್ಕೆ ಬಂದ್ರೆ ಏನು ಶಾಸಕಾಂಗ ಪಕ್ಷ ಸಭೆಯಲ್ಲಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ತಾರೆಂಬ ಲೆಕ್ಕಾಚಾರದಲ್ಲಿ ಈ ಕೋಟಾವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಈ ಕೋಟಾದ ತಲೆ ಬಿಸಿ ಸ್ಕ್ರೀನಿಂಗ್ ಕಮಿಟಿಗೆ ಎದುರಾಗಿರುವಂತದ್ದು. ಈ ಸ್ಕ್ರೀನಿಂಗ್ ಕಮಿಟಿ ಅಂತಿಮವಾಗಿ ಹೈಕಮಾಂಡ್ ಗಮನಕ್ಕೆ ಇವೆಲ್ಲವನ್ನು ತರಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ನೋಡೋಣ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಹೋಗುತ್ತೆ ಅಂತ ಹೇಳಿ. ಈಗ ಒಂದು ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಟಾಪ್ 18 ನಲ್ಲಿ ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ.